ಈ ಬಲಗಡೆ ಸಂಪು, ಎಡಗಡೆ ಪಿಟ್ಗುಂಡಿ. ಯಾವುದೇ ದಾರಿ ಆಗ್ಲಿ, ಈಗ ಪಶ್ಚಿಮ ದಾರಿ ಇದ್ರೆ ಬಲಗಡೆ ಸಂಪು, ಎಡಗಡೆ ಪಿಟ್ಗುಂಡಿ ಆದ್ರೆ ನೈಋತ್ಯ ಬರುತ್ತೆ. ಅದು ಪಶ್ಚಿಮ ನೈಋತ್ಯದಲ್ಲಿ ಪಿಟ್ಗುಂಡಿ, ಪಶ್ಚಿಮ ವಾಯುವ್ಯದಲ್ಲಿ ಸಂಪು. ಅದೇ ಉತ್ತರ ಆದ್ರೆ ಈಶಾನ್ಯದಲ್ಲಿ ಸಂಪು, ಉತ್ತರ ವಾಯುವ್ಯದಲ್ಲಿ ಪಿಟ್ಗುಂಡಿ. ಪೂರ್ವ ಆದ್ರೆ ಈಶಾನ್ಯದಲ್ಲಿ ಪಿಟ್ಗುಂಡಿ, ಅಗ್ನಿಮೂಲೆಯಲ್ಲಿ ಸಂಪು. ಓಕೆ, ಅದೆಲ್ಲ ನಾನು ನೋಡಿದ್ದೀನಿ. ಆಮೇಲೆ ದಕ್ಷಿಣ ಆದ್ರೆ ನೈಋತ್ಯದಲ್ಲಿ ಸಂಪು, ಅಗ್ನಿಮೂಲೆಯಲ್ಲಿ ಪಿಟ್ಗುಂಡಿ. ಹೌದು, ಈ ರೀತಿ ಮಾಡ್ತಾ ಇರುವಂತಹ ಅರೆ ಉಚ್ಚ ವಾಸ್ತು. ಅಂದ್ರೆ ಯಾವ ಇರ್ರೆಸ್ಪೆಕ್ಟಿವ್ ಆಫ್ ಡೈರೆಕ್ಷನ್, ಅದ್ ಯಾವ ಫೇಸಿಂಗ್ ಮನೆಯಾರ ಆಗಿರ್ಲಿ, ಹೌದು, ಬಲಗಡೆಯಲ್ಲಿ ಇದು ಬರ್ಬೇಕು, ಎಡಗಡೆಯಲ್ಲಿ ಇದು ಬರ್ಬೇಕು, ಬ್ಲೈಂಡ್ ಆಗಿ ಫಾಲೋ ಆಗ್ತಕ್ಕಂತ ಒಂದು ವಿಚಾರ ಆ ಒಂದು ಪ್ರದೇಶದಲ್ಲಿ ಇದೆ. ಅದು ಯಾವ್ದಕ್ಕೆ ಬೆಂಬಲ ಕೊಡ್ತಾ ಇದೆ ಅಂದ್ರೆ ಈ ಕ್ರೈಮು, ಅನ್ವಾಂಟೆಡ್ ಕ್ರೈಮ್ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ ಅಂತಂತ ಆ ಮನೇಲಿ ನಡೀತದೆ. ಆಮೇಲೆ ಎಲ್ಲಾ ಅನುಭವಿಸಿದಾದ್ಮೇಲೆ ಅವನ್ ಸರಿ ಇಲ್ಲ. ನಮ್ಮ ಹಿಂದೂಗಳು ಯಾಕೆ ಇವ್ರೇನ್ ದಡ್ರ ಇಲ್ಲ? ಎಜುಕೇಶನ್ ಫಸ್ಟ್ ಆಫ್ ಆಲ್, ಇನ್ನೊಂದು ವಿಚಾರ ಹೇಳ್ತೀನಿ ನೋಡಿ, ಇದಕ್ಕೆಲ್ಲ ಹಳ್ಳದಲ್ಲಿ ಬೀಳ್ತಾ ಇರೋದು ಯಾರು ಗೊತ್ತಾ? ಒಳ್ಳೊಳ್ಳೆ ಎಜುಕೇಟೆಡ್ ರೀ, ಒಳ್ಳೊಳ್ಳೆ ಇಂಜಿನಿಯರ್, ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಒಳ್ಳೊಳ್ಳೆ ಡಾಕ್ಟರ್ಗಳು, ಬೇರೆ ಯಾರು ಅಲ್ಲ. ಆಮೇಲೆ ತುಂಬಾ ಜನ ಈ ಇನ್ನೊಂದೇನಂದ್ರೆ ಈ ಎಜುಕೇಶನ್ ಇಲ್ಲದೆ ಇರೋರು, ಇಂಥವ್ರೆಲ್ಲ ಬೀಳ್ತಾ ಇಲ್ಲ. ಒಂದು ಸ್ವಾಮಿಗಳನ್ನ ಇನ್ನೊಬ್ರನ್ನ ಯಾರೋ ಕೇಳಿ ಸ್ವಾಮಿ ಏನು ಅಂದ್ರೆ ನಿಜವಾಗ್ಲೂ ವಾಸ್ತುಜ್ಞರಿದ್ದಾರೆ ಅಂದ್ರೆ ದಿಕ್ ಬಗ್ಗೆ ಮಾತಾಡ್ತಾರೆ ಅವರು. ಒಂದು ವಿಚಾರ ಅಂದ್ರೆ ಆ ಕಡೆ ಪ್ರದೇಶದಲ್ಲಿ ಅವರು ದಿಕ್ಕನ್ನು ಫಸ್ಟ್ ಆಫ್ ಆಲ್ ಕೇರೆ ಮಾಡಲ್ಲ. ಬಲಭಾಗ ಎಡಭಾಗ, ಬಲಭಾಗ ಎಡಭಾಗ, ಇದೊಂದು ಫಸ್ಟ್. ಇನ್ನೊಂದು ವಿಚಾರ, ಯಾವುದೇ ವಾಸ್ತು ವ್ಯಕ್ತಿ ಆಗ್ಲಿ, ಡಿಗ್ರಿಗಳ ಬಗ್ಗೆ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿ ನಿಜವಾಗ್ಲು ಅವನು ಅವರ ಮನೆಯ ಏನೋ ಈ ಸಂಸಾರ ಹಾಳು ಮಾಡಕ್ಕೆ ಬಂದಿರುವಂತಹ ವ್ಯಕ್ತಿ ಅಂತ ತಿಳ್ಕೊಂಡ್ಬಿಡ್ಬೇಕು. ಜ್ಯೋತಿಷ್ಯದ ಬಗ್ಗೆ ಅರಿವೇ ಇಲ್ದಿರುವಂತಹ ವ್ಯಕ್ತಿ, ಡಿಗ್ರಿಗಳ ಬಗ್ಗೆ ಅರಿವೇ ಇಲ್ದಿರುವಂತಹ ವ್ಯಕ್ತಿ ಯಾರೇ ಆಗ್ಲಿ, ಆ ವ್ಯಕ್ತಿ 100% ವಾಸ್ತುದಾರನಲ್ಲ. ಅವನು ಆ ಮನೆಯ ಯಮ, ಆ ಮನೆಗೆ ಯಮ ಅಂತ ತಿಳ್ಕೊಬೇಕು. ಆ ಒಂದು ಕೆಟಗರಿನ ಕೊಡ್ಬೇಕು, ಆ ಕೆಟಗರಿಗೆ ಸೇರಿದವರು ಅವರು. ಮನೆ ಬಲಭಾಗದಲ್ಲಿ ಸಂಪು ಅಂದ್ರೆ ಅದು ಯಾವುದೇ ಫೇಸಿಂಗ್ ಮನೆ ಬಲಭಾಗದಲ್ಲಿ ಅಂದ್ರೆ ಆ ಮನೆ ಏನಾಗ್ಬೇಕ್ರಿ? ಉತ್ತರ ಆದ್ರೆ ಬಚಾವದು, ಈಶಾನ್ಯದಲ್ಲಿ ಏನೋ ಬಂತು ಬಚಾವು. ಬೇರೆ ದಿಕ್ಕಾಯ್ತು ಅಂದ್ರೆ ಲಿಟಿಗೇಷನ್, ಕೋರ್ಟ್ ಕೇಸು, ಕ್ರಿಮಿನಲ್ ಆಕ್ಟಿವಿಟಿ, ಇಲ್ಲಿಗಲ್ ಆಕ್ಟಿವಿಟಿ, ಇಂಥದಕ್ಕೆಲ್ಲ ಪ್ರಚೋದನೆ ಮತ್ತೆ ಬೆಂಬಲ ಕೊಡ್ತಕ್ಕಂತ ವಿಚಾರ. ಅವಾಗ ವಾಸ್ತುದವ್ರಿಗೆ ಮರ್ಯಾದೆ ಇಲ್ದಿರ ಆಗ್ತದೆ. ಇವಾಗ ಆಲ್ರೆಡಿ ಜ್ಯೋತಿಷ್ಯರಿಗೆ ಮರ್ಯಾದೆನೇ ಇಲ್ಲ. ಕಾರಣ ಒಬ್ಬೊಬ್ರು ಒಂದೊಂದು ಹೇಳೋದು. ಮೊನ್ನೆ ಒಬ್ಬ ಹೇಳ್ದ